ಅದೇ ಇಲ್ಲೂ ಆಗಿರೋದು. ನನಗೆ ಗೊತ್ತಾಗಲಿಲ್ಲ ಅಣ್ಣ, ನಾನು ಕ್ಷಮಿಸು. ಹೋಗಲಿ ಬಿಡು. ನೋಡು, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಆಗಾಗ ಇಂಥ ಪರಿಸ್ಥಿತಿಗಳು ಒದಗಿ ಬರುತ್ತೆ. ಅದನ್ನು ಎದುರಿಸೋಕೆ ನಾವು ಸಿದ್ಧವಾಗಿರಬೇಕು. ನಿಜ ಹೇಳೋಣ, ನಿಜವಾಗ್ಲೂ ನನ್ನ ಮೇಲೆ ಬೇಜಾರಿಲ್ವಾ? ಖಂಡಿತ ಇಲ್ಲ ಲಕ್ಷ್ಮಣ. ನೀನು ನನ್ನ ತಮ್ಮ ಕಣೋ, ನಿನ್ನ ಮೇಲೆ ನಾನು ಬೇಜಾರು ಮಾಡ್ಕೋತೀನ? ಇಷ್ಟು ವರ್ಷ ಈ ಅಣ್ಣ ಹಾಕಿದ ಗೆರೆ ನಾನೇನು ದಾಟಿದವನೇ ಅಲ್ಲ. ಒಂದ್ಸಲ ಏನೋ ಏರುಪೇರಾಯಿತು ಅಂತ ನಮ್ಮ ಇಷ್ಟು ವರ್ಷದ ಬಾಂಧವ್ಯನ ಮರೆಯೋಕ್ಕಾಗುತ್ತೇನೋ? ಸದ್ಯ ದೇವರು ದೊಡ್ಡವನು, ಇವರಿಬ್ರು ಮತ್ತೆ ಒಂದಾದ್ರಲ್ಲ. ಅಣ್ಣ, ನಿನ್ನ ಹತ್ರ ಮಾತ್ರ ಅಲ್ಲ, ಸತ್ತಿನ ಹತ್ರನೂ ಹೊರಟೊರಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಸತ್ಯ ಈ ಮನೆಗೆ ಇಷ್ಟೆಲ್ಲ ಮಾಡಿದ್ರು ಅವಳನ್ನ ನಾನು ತಪ್ಪಾಗಿ ತಿಳ್ಕೊಂಡು ಅವಳನ್ನ ತುಂಬ ಬೈದುಬಿಟ್ಟೆ. ಅವಳ ವಿಚಾರದಲ್ಲಿ ನಾನು ತುಂಬ ರೂಢ ನಡ್ಕೊಂಡ್ಬಿಟ್ಟೆ ಅಣ್ಣ. ಕೆಲವೊಂದು ಸಂದರ್ಭಗಳು ಹಾಗೆ ಲಕ್ಷ್ಮಣ. ಒಂದೊಂದ್ಸರಿ ನಮ್ಮ ಕೈಲಿ ಮಾಡಬಾರ್ದನ್ನೇ ಮಾಡಿಸ್ಬಿಡುತ್ತೆ. ನಿಜ ಅಣ್ಣ, ಅದಕ್ಕೆ ನಾನು ಸತ್ಯ ಹತ್ರ ಕೂಡ ಕ್ಷಮೆ ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕೇಳೋ, ಅದರಲ್ಲೇನು? ನಿನ್ನ ಮನಸ್ಸಿಗೆ ಬಂದಿದ್ದೆ ತಾನೇ, ಮನಸ್ಸಿಗೆ ಬಂದಿದ್ದನ್ನು ಮಾಡಿಬಿಡ್ಬೇಕು. ಕೇಳು. ಅದೇ ಅಣ್ಣ, ಅದು ಹ್ಯಾಕೆ ಕೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಕೇಳೋದು ಅಂದ್ರೆ ಬಾಯಲ್ಲೇ ಕೇಳೋದು. ನೋಡು ಲಕ್ಷ್ಮಣ, ಕ್ಷಮೆ ಕೇಳೋದ್ರಿಂದ ಯಾರೂ ಸಣ್ಣವರಾಗೋದಿಲ್ಲ. ಬದಲಾಗಿ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ. ಆದರೆ ಅಣ್ಣ, ಮತ್ತೇನೋ ಯೋಚನೆ ಮಾಡ್ತಿದ್ಯಾ? ಸತ್ಯ ಹತ್ರ ಹೋಗೋದಕ್ಕೆ ನಿನಗೆ ಬಿಗುಮಾನನಾ? ಏನು ಮೇಡಮ್, ತುಂಬ ಖುಷಿಯಾಗಿದ್ದೀರಾ? ಏನಿಲ್ಲ ಅಮಲ್ ಬೇಬಿ, ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ವಲ್ಲ? ಏನೋ ವಿಷಯ ಇದೆ. ಏನು ವಿಷಯ ಅಂತ ಹೇಳ್ಬಾರ್ದಾ? ನಿನಗೆ ಗೊತ್ತಿಲ್ವಾ? ಆದರೂ ಕೇಳ್ತಿದ್ಯಲ್ಲ ಅಮಲ್ ಬೇಬಿ. ಅದೇ ಅಮುಲ್ ಬೇಬಿ, ಸೀತಮ್ಮಂಗೆ ನಿಜ ಗೊತ್ತಾಯ್ತಲ್ವಾ, ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ, ಅದೇ ನನಗೆ ದೊಡ್ಡ ಸಮಾಧಾನ. ಓಹೋ, ಅದಾ? ನಾನು ಹೇಳಿದಿಲ್ಲ ಸತ್ಯ, ಒಂದಲ್ಲ ಒಂದಿನ ಅಮ್ಮನಿಗೆ ನೀನು ಒಳ್ಳೆತನ ಗೊತ್ತಾಗತ್ತೆ ಅಂತ. ಹಾಗೆ ಆಯ್ತು ನೋಡು. ನಿಜ, ಇನ್ನು ಸೀತಮ್ಮ ನನ್ನನ್ನು ತುಂಬ ಮನಸ್ಸಿಂದ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ನನಗಿನ್ನೇನೂ ಬೇಡ, ಅಷ್ಟೇ ಸಾಕು. ಆ ದಿನಾನು ತುಂಬ ದೂರ ಇಲ್ಲ ಸತ್ಯ. ಇವಾಗ ನೀನು ಅವ್ರ ಮಗನ ಹೆಂಡತಿ ಅಂದಮೇಲೆ ಅವ್ರ ಸೊಸೆನೇ ಅಲ್ವಾ? ಡೋಂಟ್ ವರಿ ಸತ್ಯ, ನೀನು ವರ್ಲ್ಡ್ಸ್ ಬೆಸ್ಟ್ ಸೊಸೆ ಅಂತ ಅಮ್ಮನೇ ಕೊಂಡಾಡೋ ದಿನಾನೂ ಬರುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಮೊದಲೇ ಇಲ್ಲಿ ಹತ್ಕೊಂಡು ಉರಿತಾ ಇದೆ, ಅದಕ್ಕೆ ತುಪ್ಪ ಆ್ಯಡ್ ಮಾಡಬೇಡ ನೀನು. ಹಾಗಲ್ಲ ಡಾರ್ಲಿಂಗು, ಆ ಸತ್ಯನ ಅತ್ತೆ ಮನೆಯಿಂದ ಆಚೆ ಹಾಕ್ತಾರೆ ಅಂದ್ಕೊಂಡ್ವಿ, ಆದರೆ ಹಾಗಾಗಲಿಲ್ಲ. ಅದಕ್ಕೆ ಅದೇ ಬೇಜಾರಲ್ಲಿ ಹಾಗದೆ. ಗಾಡ್ ಪ್ರಾಮಿಸು, ನಾನೀಗ ಉರಿಸ್ಬೇಕು ಅಂತ ನಾನು ಹೇಳಿಲ್ಲ. ಆದರೂ ನಾನು ಉರ್ಕೋತಾ ಇದ್ದೀನಿ ತಾನೆ. ಅಲ್ಲಿ ನೋಡಿದ್ರೆ ಅವರು, ಇಲ್ಲಿ ನೋಡಿದ್ರೆ ನೀನು.
ಯೂಸ್ಲೆಸ್ ಫೆಲೋ. ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ಮಾಡ್ಕೊ ಡಾರ್ಲಿಂಗು, ಆದರೆ ನೀನು ಬೇಜಾರು ಮಾಡ್ಕೋಬೇಡ. ನೀನು ಬೇಜಾರಾದರೆ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸುಹಾಸ್, ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಕಣ್ಣು ಮುಂದೆ ಇರಬೇಡ. ಗೆಟ್ ಅವೇ ಫ್ರಮ್ ಹಿಯರ್, ಗೆಟ್ ಔಟ್. ಆ ಗ್ಯಾರೇಜ್ ಅವಳ ಮುಂದೆ ಅಪ್ಪ ನನ್ನನ್ನೇ ಬೈದ್ರು. ನಿನ್ನೆ ಮೊನ್ನೆ ನನ್ನ ಕಣ್ಣು ಮುಂದೆ ಓಡಾಡ್ಕೊಂಡಿದ್ದಿದ್ರಿತ್ತು ಆ ಸತ್ಯನ್ ಪರ ವಹಿಸ್ಕೊಂಡು ನನಗೆ ಅವಮಾನ ಮಾಡಿದ್ಲು. ಮನೆಯವ್ರು ಎಲ್ರ ಮುಂದೆ ನನಗೆ ಎಷ್ಟು ಹ್ಯೂಮಿಲಿಯೇಟೆಡ್ ಅನಿಸ್ತು. ನೋ ಸುಹಾಸ್, ಐ ಕ್ಯಾನ್ ನಾಟ್ ಟಾಲರೇಟ್ ದಿಸ್. ಐ ವಿಲ್ ನಾಟ್ ಟಾಲರೇಟ್ ದಿಸ್. ಇದಕ್ಕೆ ಡಾರ್ಲಿಂಗು ನಾನು ಏನಾದರೂ ಮಾಡಲೇಬೇಕು. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಐ ನೋ, ನನಗಾದ 2 ಪಟ್ಟು ಅವಮಾನ ಆ ಸತ್ಯಂಗಾಗಬೇಕು. ಇಲ್ಲಿ ಇರೋದಕ್ಕೂ ಆಗದೆ ಹೋಗೋದಕ್ಕೂ ಆಗದೆ ವಿಲ ವಿಲ ಅಂತ ಒದ್ದಾಡಿ ನರಕ ಯಾತನೆ ಅನ್ಭವಿಸ್ಬೇಕು ಅವಳು. ಇವತ್ತು ನನ್ನನ್ನು ನೋಡಿ ಯಾರು ನಕ್ಕಿದ್ರೋ ಆ ಸತ್ಯನ್ನು ನೋಡಿ ಅವ್ರು ನಗೋ ಥರ ಆಗಬೇಕು. ಅವಳನ್ನ ನನ್ನ ಕಣ್ಣು ಮುಂದೆಗಡೆನೆ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಬೇಕು. ಅವಳು ಬೀದಿಗೆ ಬೀಳೋದನ್ನ ನಾನು ನೋಡಬೇಕು ಸುಹಾಸ್, ನಾನು ನೋಡಲೇಬೇಕು. ದಿವ್ಯಾ, ಮನಸ್ಸಲ್ಲೇ ಯಾರಿಗೋ ಬೈಕೋತಾ ಇದೆಯಾ? ಆ ಥರ ಎಲ್ಲ ಬೈಕೋಬಾರ್ದಮ್ಮ, ಒಳ್ಳೇದಾಗಲ್ಲ. ಹೋಗಿ ಹೋಗಿ ಇವಳಿಗೆ ಬುದ್ಧಿ ಮಾತು ಹೇಳ್ತಿದ್ರಲ್ಲ ಅತ್ತೆ. ಇವಳು ಬುದ್ಧಿ ಮಾತು ಕೇಳೋ ಸ್ಥಿತಿಲಿದ್ದಿದ್ರೆ ಇವಳಿಗೆ ಈ ಪರಿಸ್ಥಿತಿ ಬರ್ತಿತ್ತಾ? ಅಮ್ಮ, ಗಾಯದ ಮೇಲೆ ಬರೆ ಎಳೆಯೋ ಕೆಲಸ ಮಾಡ್ಬೇಡ. ಮೊದಲೇ ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕೂಲ್ ದಿವ್ಯಾ, ಕೂಲ್. ಬರೋದೆಲ್ಲ ಬರಲಿ, ಭಗವಂತನ ದಯೆ ಇರಲಿ. ವೈ ವರಿ? ಹೌದಂತೆ. ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ಬೇಡ್ಕೋತಾ ಇದ್ದೆ. ಇವಾಗ ನೋಡಿದ್ರೆ ಇಲ್ಲೇ ಬಂದು ಬಿದ್ದಿದ್ದೀನಿ. ಇದಕ್ಕೆ ನಿನ್ನ ಭಗವಂತನ ದಯೆ ಬೇರೆ. ಜಾನಕಿ, ಮೊನ್ನೆ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಬಂದಿತ್ತಲ್ಲ, ಚೆನ್ನಾಗಿತ್ತಲ್ವಾ? ಮನುಷ್ಯನ ಜೀವನ ಒಂದು ವೃತ್ತದಂತೆ, ಎಲ್ಲಿಂದ ಪ್ರಾರಂಭ ಮಾಡುತ್ತೇವೆಯೋ ಅಲ್ಲಿಗೆ ಬಂದು ನಿಲ್ಲುತ್ತದೆ. ಇದೇನೇನೆ? ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕೆಳಗೆ ಬಿದ್ದರೆ ಆಳ್ಗೊಂದು ಕಲ್ಲಂತೆ. ಇಬ್ರು ಸೇರ್ಕೊಂಡು ಸರಿಯಾಗಿ ಜಾಡಿಸ್ತಾ ಇದ್ದೀರಾ. ಇವಾಗ ನಿಮ್ಮ ಟೈಮು, ನನ್ನ ಟೈಮು ಬರಲಿ, ಅವಾಗಿದೆ. ನೋಡಿದ್ರ ಅತ್ತೆ, ಒಳ್ಳೇದು ಕೇಳಿದ್ರೆ ಕೇಳೋದೇ ಇಲ್ಲ ಇವಳು. ಎಲ್ಲದಕ್ಕೂ ಕೊಂಕು ಮಾತಾಡ್ತಾಳೆ. ನಮಗೆ ಉಪಾಯ ಇಲ್ಲ, ಮಗಳು ಅಂತ ಸಹಿಸ್ಕೊಂಡಿದ್ದೀವಿ. ಪಾಪ ಬಾಲ ಈ ಬಾಯಿ ಬಡ್ಕಿನ ಅದು ಹೇಗೆ ಸಹಿಸ್ಕೊಂಡಿದ್ದಾನೋ. ಅದು ದಿವ್ಯನ ಮೇಲಿನ ಪ್ರೀತಿಯಿಂದ. ಮನುಷ್ಯ ಮೋಸ ಮಾಡಿರ್ಬೋದು, ಆದರೆ ಅವನು ಪ್ರೀತಿ ಸುಳ್ಳಲ್ಲ. ಅವ್ನು ಸತ್ಯ ಹರಿಶ್ಚಂದ್ರ, ನಾನು ಮೋಸಗಾತಿ. ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ? ಅಮ್ಮ, ನನಗೊಂದು ಡೌಟು. ನಾನು ನಿಜವಾಗ್ಲೂ ನಿನ್ನ ಮಗಳೇನಾ? ಭಯಕ್ಕೆ ಭಯ ಬೀಳ್ಸೋಳು ನೀನು. ನೀನೇ ಹೀಗಂದ್ರೆ ಹೇಗೆ ಸತ್ಯ? ನಿನ್ನ ಮನಸ್ಸಲ್ಲಿ ಓದೋಕ್ಕೆ ಎಷ್ಟು ಆಸೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓದೋದ್ರ ಕಡೆ ಗಮನ ಕೊಡು. ಅದು ಹೇಗೆ ಅಮಲ್ ಬೇಬಿ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ?
ಹೇಳಬೇಕಾ? ನಾನು ನಿನ್ನ ಮನಸ್ಸನ್ನು ಓದ್ತೀನಿ, ನೀನಿವಾಗ ಬುಕ್ಸ್ ಓದು. ಥ್ಯಾಂಕ್ ಯು ಅಮೂಲ್ ಬೇಬಿ. ಹೆಂಡತಿ ಆದವಳು ಗಂಡನ ಬೆನ್ನಿಗೆ ನಿಲ್ಬೇಕು ಅಂತ ಹೇಳ್ತಾರೆ, ಆದರೆ ನೀನು ಡಿಫ್ರೆಂಟ್. ನನಗೆ ಬೆಂಬಲ ಕೊಡ್ತಿದ್ಯಲ್ಲ, ಥ್ಯಾಂಕ್ ಯು. ನಿನಗೆ ನಾನು ಸಪೋರ್ಟ್ ಮಾಡಿದೆ, ಇನ್ನೇನು ಕಂಡವ್ರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ? ಇನ್ಮೇಲಿಂದ ನಿನ್ನ ಗುರಿ ಒಂದೇ, ಓದು ಓದು ಓದು, ಓನ್ಲಿ ಓದು. ಎಸ್ ಸರ್. ಓ, ಇವಳು ಓದೋ ಸಂಭ್ರಮ ಬೇರೆ ಶುರುವಾಗಿದೆಯಾ? ಲೆಟ್ ಮಿ ಸಿ ಇದು ಎಲ್ಲಿ ತನಕ ಹೋಗುತ್ತೆ ಅಂತ. ನನಗೆ ಯಾವ ಮಸಾಲ ಯಾವಾಗ ಅರಿಬೇಕು ಅಂತ ಚೆನ್ನಾಗಿ ಗೊತ್ತು. ನೀವ್ಯಾವಾಗ ಬಂದ್ರಿ? ನೀನು ಯಾವಾಗ ಮೋಹನ ಮುರಳಿನ ಕರಿತಾ ಇದೆಯೋ ನಾನು ಆಗಲೇ ಬಂದೆ ಚಿನ್ನ. ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ, ಎಂಥ ಒಳ್ಳೆ ವಾಯ್ಸ್ ನಿಂದ. ನೀನು ಹಾಡ್ತಾ ಇದ್ರೆ ಹಾಗೇ ಕೇಳ್ತಾ ಇರಬೇಕು ಅನ್ಸುತ್ತೆ. ಥ್ಯಾಂಕ್ಸ್ ಅಪ್ಪ. ರಿತು, ನೀನು ತುಂಬ ಚೆನ್ನಾಗಿ ಹಾಡ್ತೀಯ. ನೀನು ಯಾಕೆ ಸಂಗೀತನ ಕಂಟಿನ್ಯೂ ಮಾಡಬಾರ್ದು? ಖಂಡಿತ ಮಾಡ್ತೀನಿ. ಅಯ್ಯೋ, ನಾನು ಬಂದ ವಿಷಯನೇ ಮರ್ತುಬಿಟ್ಟೆ. ನಿನಗೊಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸಾ? ಏನದು? ರೈಟ್, ತಗೋ. ಅಪ್ಪ, ಇನ್ಮೇಲೆ ನೀನು ಆರಾಮಾಗಿರ್ಬೋದು. ಈ ನಿನ್ನಪ್ಪ ಯಾವುದೇ ಕಾರಣಕ್ಕೂ ನಿನಗೆ ಅಡ್ಗಾಲ ಹಾಕೋಲ್ಲ, ಹಾಗೆ ನಿನ್ನ ಸ್ವಾತಂತ್ರ್ಯನೂ ಕಿತ್ಕೊಳ್ಳಲ್ಲ. ಥ್ಯಾಂಕ್ಸ್ ಅಪ್ಪ. ಹೆತ್ತವ್ರಿಗೆ ತಮ್ಮ ಮಕ್ಕಳ ಸುಖ ಸಂತೋಷನೇ ಮುಖ್ಯ ರೀತು. ಆದರೆ ನಿಮ್ಮ ಸುಖ ಸಂತೋಷ ಎಲ್ಲಿದೆ ಅಂತ ಗುರ್ತಿಸೋದ್ರಲ್ಲಿ ನಾವು ಸ್ವಲ್ಪ ಎಡುತ್ತೀವಿ. ಇನ್ಮೇಲೆ ನಾನು ಆ ತಪ್ಪನ್ನು ಮಾಡೋದಿಲ್ಲ. ನನ್ನ ಮಗಳು ಈ ಮನೆ ರಾಜ್ಕುಮಾರಿ, ನೀನು ಖುಷಿಯಾಗಿರಬೇಕು. ನಿನಗೇನು ಇಷ್ಟನೋ ಅದನ್ನೇ ಮಾಡು. ಒಟ್ಟಿನಲ್ಲಿ ನೀನು ಖುಷಿಯಾಗಿರಬೇಕು. ನೀನು ಖುಷಿಯಾಗಿದ್ದರೆ ನಮ್ಮ ಮನೆ ನೆಮ್ಮದಿಯಾಗಿರುತ್ತೆ ಪುಟ. ಅದರಿಂದಾಗಿ ನಮ್ಮ ಕೋಟೆ ಮನೆ ಮಾನ ಮರ್ಯಾದೆ ಉಳಿತು. ಅದಕ್ಕೆ ಹೇಳಿದ್ದು, ನಿನ್ ಕಂಡ್ರೆ ನನಗೆ ಹೆಮ್ಮೆ ಅಂತ. ಆದರೆ ಈ ವಿವೇಚನೆ ಎಲ್ಲ ಕಲಿಸಿದ್ದು ನೀನೇ ಅಲ್ವಾ ಸತ್ಯ? ಸೊ ಕ್ರೆಡಿಟ್ ಎಲ್ಲ ನಿನಗೆ ಹೋಗಬೇಕು. ಅಯ್ಯೋ ರಾಮ, ಯಾಕೂ ನಿನ್ಗಿಷ್ಟೊಂದು ಒಳ್ಳೆತನ? ಏನೇ ಹೇಳಿದ್ರು ಎಲ್ಲ ನಿನ್ನಿಂದಾನೇ ಅನ್ಬಿಡ್ತೀಯ, ಗೂಬೆ. ಸರಿ, ಆರೋಗ್ಯ ಜೋಪಾನ, ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ.
ಸ್ವಲ್ಪ ದಿನ ರೆಸ್ಟ್ ಮಾಡು ಆಯ್ತಾ? ಏನೇ ಇದ್ರೂ ಕಾಲ್ ಮಾಡು. ಮತ್ತೆ ಏನಾದರೂ ಬೇಕಿದ್ರೆ ಹುಡುಗರ ಹತ್ರ ತರಿಸ್ಕೊ, ನಾನು ಅವ್ರಿಗೆ ಹೇಳಿರ್ತೀನಿ ಆಯ್ತಾ? ಓದ್ತಿರ್ತೀಯಲ್ಲ, ಡಿಸ್ಟರ್ಬ್ ಆಗತ್ತೆ ಅಂತ ತಗೊಟ್ಟಿ. ಇಷ್ಟು ಹೊತ್ತಲ್ಲಿ ನೀವು ಯಾಕೆ ಟೀ ಮಾಡ್ಕೊಂಡು ಬರೋದಕ್ಕೆ ಹೋದ್ರಿ? ಟೀ ಮಾಡಿದ್ದು ನಾನಲ್ಲ, ನಿನ್ನ ಗಂಡ. ಅಡುಗೆ ಮನೆಯಿಂದ ಇಲ್ಲಿಗೆ ತಂದಿದ್ದಷ್ಟೇ ನಾನು. ಏನು ಅಮೂಲ್ ಬೇಬಿ ಟೀ ಮಾಡಿದ್ರ? ಅದು ಇಷ್ಟು ಹೊತ್ತಲ್ಲಿ ನನಗೋಸ್ಕರ? ಪಾಪ, ಅದೆಷ್ಟು ಪ್ರೀತಿಯಿಂದ ನಿನಗೋಸ್ಕರ ಟೀ ಮಾಡಿದ್ನು ಏನೋ. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಇಸ್ಕೊಂಡು ಬಂದ್ಬಿಟ್ಟೆ. ಸತ್ಯ, ನಿನ್ನ ಹತ್ರ ಮಾತಾಡ್ಬೋದಾ? ಅಯ್ಯೋ ಚಿಕ್ಕತ್ತೆ, ಎಲ್ಲದಕ್ಕೂ ಪರ್ಮಿಷನ್. ನೀವು ಚಿಕ್ಕ ಮಾವ ನನಗೆ ತೋರಿಸಿರೋ ಪ್ರೀತಿ ವಿಶ್ವಾಸದ ಮುಂದೆ ಇದೆಲ್ಲ ಯಾವ ಲೆಕ್ಕ? ರಿತು ನಿಮ್ಮ ಮಗಳು ಮಾತ್ರ ಅಲ್ಲ, ನನ್ನ ನಾದ್ನಿ ಕೂಡ. ಅವಳಿಗೆ ಕೆಟ್ಟದಾಗೋದಕ್ಕೆ ನಾನು ಬಿಟ್ಬಿಡ್ತೀನ ಹೇಳಿ? ನನಗೆ ನೀವು, ರಿತು, ಈ ಮನೆ ಗೌರವ ಎಲ್ಲಾನು ಮುಖ್ಯ. ವಯಸ್ಸಲ್ಲಿ ಚಿಕ್ಕವಳಾದರೂ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ. ಆದರೆ ನಮ್ಮನ್ನು ನೋಡು, ಕೋಪದ ಕೈ ಬುದ್ಧಿನ ಕೊಟ್ಟು ಮಾಡಬಾರ್ದನ್ನು ಮಾಡ್ತೀವಿ, ಆಮೇಲೆ ಕ್ಷಮೆ ಕೇಳ್ತೀವಿ. ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತದೆ. ಅಯ್ಯೋ ಚಿಕ್ಕತ್ತೆ, ನೀವು ದಯವಿಟ್ಟು ಹೀಗೆಲ್ಲ ಬೇಜಾರು ಮಾಡ್ಕೋಬೇಡಿ. ನೀವೊಂದು ಮಾತಂದ್ರೆ ನನಗೇನೂ ಬೇಜಾರಿಲ್ಲ, ನಿಮ್ಮ ಹಕ್ಕದು. ಪ್ರೀತಿ ಇದ್ದ ಕಡೆ ಕೋಪ ಮುನಿಸು ಎಲ್ಲ ಸಹಜ ಅಲ್ವಾ? ಥ್ಯಾಂಕ್ ಯು ಸತ್ಯ. ಆದರೆ ಒಂದೇ ಒಂದು ತಕರಾರಿದೆ ನಿನ್ನ ಬಗ್ಗೆ. ತಕರಾರ? ಏನದು? ಹೇಳ್ತೀನಿ, ಆದರೆ ನನಗೊಂದು ಮಾತು ಕೊಡು. ನಾನು ಹೇಳಿದ್ದನ್ನೆಲ್ಲ ನಡೆಸ್ಕೊಡ್ತೀನಿ ಅಂತ. ಖಂಡಿತ ನೀನು ಕಾರ್ತಿ ಹಾಗೆ ಇರ್ತೀರ. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ. ಜೀವನದ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿರು ಯಾರೂ ನಮ್ಮ ಜೊತೆ ಇರಲ್ಲ. ಕಡೆಗೊಂದು ಹಂತ ಬಂದಮೇಲೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಕೊನೆ ತನಕ ನನಗೆ ಜೊತೆಯಾಗಿರೋರು ನಮ್ಮ ಕೈ ಹಿಡ್ದವ್ರು ಮಾತ್ರ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅವರು ಅಂದರೆ ನನಗೆ ತುಂಬ ಇಷ್ಟ. ನನಗವ್ರ ಪ್ರೀತಿ, ಕೋಪ, ತಾಳ್ಮೆ, ಜಗಳ ಎಲ್ಲನೂ ಇಷ್ಟ. ವಾವ್ ಚಿಕ್ಕತ್ತೆ, ಈಗಲೂ ಚಿಕ್ಕ ಮಾವನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ನೋಡಿ.
ಹೇಳ್ತಾ ಹೇಳ್ತಾ ನಿಮ್ ಕೆನ್ನೆನೆ ಕೆಂಪಾಗೋಯ್ತು. ಸುಮ್ಮನೆ ಇರು ಸತ್ಯ, ರೇಗಿಸ್ಬೇಡ. ನಿಜವಾಗ್ಲೂ ಚಿಕ್ಕತ್ತೆ? ಸರಿ, ನೀನು ಓದ್ಕೋ, ನಾನು ಹೋಗ್ತೀನಿ. ಮನಸ್ಸಲ್ಲೇನೂ ಇಟ್ಕೊಂಡಿಲ್ಲ ತಾನೆ? ನಮ್ಮ ಮೇಲೆ ಕೋಪ ಬೇಜಾರು ಏನೂ ಇಲ್ಲ ತಾನೆ? ಅಯ್ಯೋ ಚಿಕ್ಕತ್ತೆ, ಈ ತಣ್ಣಗಾಗಿರೋ ಟೀ ಮೇಲಾಣೆಗೂ ಯಾವ ಕೋಪನೂ ಇಲ್ಲ, ತಾಪನೂ ಇಲ್ಲ. ಬದಲಾಗಿ ಜಾಸ್ತಿ 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 ಪ್ರೀತಿ ಇದೆ. ಸರಿ. ಏನೋ ನಮ್ಮ ಹುಡುಗಿ ಕಷ್ಟಪಟ್ಟು ಓದ್ತಾ ಇದ್ದಾಳೆ ಅಂತ ಟೀ ಮಾಡ್ಕೊಂಬಂದ್ರೆ ನೀನು ಚಿಕ್ಕಮ್ಮನ ಜೊತೆ ಹರಟೆ ಹೊಡಿತಾ ಇದೆಯಾ? ಅಮೂಲ್ ಬೇಬಿ, ನಾವೇನೋ ಕಷ್ಟ ಸುಖ ಮಾತಾಡ್ಕೋತಾ ಇದ್ವಿ, ಅಷ್ಟಕ್ಕೂ ನಿನ್ ಟೀ ಆರೋಗಿದೆ. ಬಿಸಿ ಮಾಡ್ಕೊಂಬರಲ್ಲ? ಏನೂ ಬೇಡ, ಥ್ಯಾಂಕ್ ಯು. ಏನ್ ಸತ್ಯ ಇದು? ಬಾಪ, ಕೂತ್ಕೋ. ಇರ್ಲಿ ಆಂಟಿ. ಮತ್ತಿನ್ನೇನು, ಮನೆಗೆ ಬಂದು ಹೀಗೆ ನಿಂತಿರ್ತೀಯ? ಕೂತ್ಕೋ ನೀನು. ಕುಡಿಯೋಕೆ ಏನು ತಗೋತೀಯ? ಕಾಫಿ, ಟೀ, ಜ್ಯೂಸ್? ಅಯ್ಯೋ ಏನು ಬೇಡ. ನೀವು ಅದೇನೋ ಮಾತಾಡಬೇಕು ಅಂದ್ರಲ್ಲ, ಅದು ಹೇಳಿದ್ರೆ ನಾನು ಮಾತಾಡ್ಕೊಂಡು ಹೊರಟ್ಬಿಡ್ತೀನಿ. ಅಷ್ಟೊಂದು ಅವಸರ ಯಾಕಪ್ಪ? ನೀನು ಇವತ್ತು ಬರ್ತೀಯ ಅಂತ ಒಳ್ಳೆ ಅಡುಗೆ ಮಾಡಿದ್ದೀನಿ. ಊಟ ಮಾಡಿಕೊಂಡು ನಿಧಾನವಾಗಿ ಹೋಗುವಂತೆ. ಅದಕ್ಕೆ ಅಮ್ಮನ ಮನಸ್ಸಲ್ಲಿ ಏನಿದೆ? ರಾಖಿನ ಮನೆಗೆ ಕರೆದು ಬೈತಾರೆ ಅಂತ ಅಂದ್ಕೊಂಡ್ರೆ ನಾನು ಒಳ್ಳೆ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿರ್ಲಿಲ್ವಾ ಚಿಕ್ಕತ್ತೆ ಹಾಗೆಲ್ಲ ಕೆಟ್ಟ ಉದ್ದೇಶದಿಂದ ಕರೆಸಿರಲ್ಲ ಅಂತ. ಮತ್ತಿನ್ನೇನು ವಿಷಯ ಇರ್ಬೋದು, ಇರೋ ಗೊತ್ತಾಗುತ್ತೆ. ಅಯ್ಯೋ ಊಟ ಎಲ್ಲ ಏನು ಬೇಡ ಆಂಟಿ, ನಾನು ಹೊಡ್ತೀನಿ. ಚಿತ್ರಾನ್ನ ಮಾಡಿಟ್ಟು ಬಂದಿದ್ದೀನಿ, ಮನೇಲೇ ತಿಂತೀನಿ ಆಂಟಿ. ಚಿತ್ರಾನ್ನನ ನೀನೇ ಮಾಡಿದ್ಯಾ? ಹಾಂ, ನಾನೇ ಮಾಡಿದ್ದು. ಹುಡುಗರು ಒಂದೊಂದ್ಸಲಿ ಹೊರಡುವಾಗ ಮಾಡಿಟ್ಟು ಹೋಗಿರ್ತಾರೆ, ಹೆಚ್ಚಾಗಿ ಎಲ್ರಿಗೂ ಸೇರಿಸಿ ನಾನೇ ಮಾಡಿರ್ತೀನಿ. ಯಾವಾಗಲೂ ನೀವು ಹುಡುಗರೇ ಬೇಯಿಸ್ಕೊಂಡು ತಿಂತೀರಾ. ಇವತ್ತಿಲ್ಲೇ ಊಟ ಮಾಡುವೆ ಅಂತೆ. ಊಟನ ಬೇಡ ಅನ್ಬಾರ್ದು. ನೀನು ಮುಜುಗರ ಪಡ್ಕೋಬೇಡ, ಬಾಪ್ಪ. ನಿಮ್ಮಮ್ಮ ಕರೆದಿದ್ರೆ ಇಲ್ಲ ಅಂತಿದ್ಯಾ? ಆರಾಮಾಗಿ ಊಟ ಮಾಡಿ. ಯಾವಾಗಲೂ ಅದೇ ರೈಸ್ ಬಾತು, ಅನ್ನ ಸಾಂಬಾರು ತಿಂದು ನಾಲ್ಗೆ ಜಡ್ಡಿಡ್ದು ಹೋಗಿರತ್ತೆ. ಅಮ್ಮ, ನೀನು ಫೋನ್ ನಂಬರ್ ಕೇಳಿದ ರೇಂಜ್ ನೋಡಿದ್ರೆ ನಾನು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಕರೆದು ಊಟ ಹಾಕ್ತಿದ್ಯಾ? ಇದಕ್ಕೆ ಇಷ್ಟೆಲ್ಲ ಡ್ರಾಮಾ ಬೇಕಿತ್ತಾ? ನೀನು ಅದನ್ನು ಡ್ರಾಮಾ ಅಂದ್ಕೊಂಡ್ರೆ ನಾನೇನು ಮಾಡಲಿ? ರಾಖಿ ಹತ್ರ ಮಾತಾಡಬೇಕು ಅಂತ ಎಷ್ಟೊಂದು ದಿನದಿಂದ ಅನ್ಕೋತಿದ್ದೆ, ಆದರೆ ಅದಾಗಿರಲಿಲ್ಲ.
ರಾಕಿ ಇನ್ನೂ ಸ್ವಲ್ಪ ಪಲ್ಯ ಬಡಿಸ್ಲಾ? ಹಾಂ. ತುಂಬ ದಿನ ಆಗಿತ್ತು ಆಂಟಿ ಇಂಥ ಊಟ ಮಾಡಿ. ಸತ್ಯ ಇದ್ದಾಗ ವಾರಕ್ಕೊಂದ್ಸಲಿ ಮನೆ ಕರೆದು ಭರ್ಜರಿಯಾಗಿ ಊಟ ಹಾಕೋಳು. ಈಗ ನಿಮಗೆ ಗೊತ್ತಲ್ಲ ಅಮ್ಮ ಅಜ್ಜಿ ಎಷ್ಟು ಕಷ್ಟ ಅಂತ. ಮಾಡಕ್ಕೆ ನಾನೇ ನಿಮ್ಮ ಮನೆ ಕೆಲ್ಸದವಳ? ನಾನು ಇದನ್ನೆಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ ಅಂತೀಯಾ? ಗಂಡನ ಮನೇಲಿ ಎಲ್ಲ ಕೆಲಸನ ಮೈ ಬಗ್ಸಿ ಮಾಡ್ತಾ ಇದ್ದೆ, ಈಗ ಇಲ್ಲಿ ಇಬ್ಬರು ಮುದುಕಿರು ಹೇಳಿದ್ರೆ ಆಗಲ್ಲ ಅಂತೀಯಾ? ಅಜ್ಜಿ ರೇಗಿಸ್ಬೇಡ, ನಾನು ಯಾವನ ಮನೇಲೂ ಕೆಲಸ ಮಾಡಲ್ಲ. ಎಲ್ಲಿ ಹೋದ್ರೂ ನೆಮ್ಮದಿಲ್ಲ ಕರ್ಮ. ಏನತ್ತೆ ನೀವು ಬೆಳಗ್ಗೆ ಅವಳು ಇಷ್ಟೊಂದು ಗೋಳೈಕೊಂಡ್ರಿ? ಸುಮ್ಮನಿರು. ಎಲ್ಲ ಸಮಯದಲ್ಲೂ ನಿನ್ನ ಮಗಳನ್ನ ರೇಗ್ಸಕ್ಕಾಗತ್ತಮ್ಮ? ಯಾವಾಗಲೂ ಮುಖನ ಅಂತ ಗಡಿಗೆ ಗಾತ್ರ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಈಗ ಚಾನ್ಸ್ ಸಿಕ್ಕಿದೆ, ಚೆನ್ನಾಗಿ ರೇಗಿಸ್ಬಿಟ್ಟೆ. ಇರಿ ಕಾಫಿ ತಗೊಂಬರ್ತೀನಿ. ರಾಕಿ ಬಾಪ. ತಗೋ. ಏನಿದು? ಇದು ನನ್ನ ಸೇವಿಂಗ್ಸು. ಅಲ್ಲಿ ಇಲ್ಲಿ ಉಳಿಸಿರೋ ಹಣ ತಗೋ, ನೀನು ಓದಿಗೆ ಹೆಲ್ಪ್ ಆಗತ್ತೆ. ನಾವು ನಿಮ್ಮಿಂದ ಕಿತ್ಕೊಂಡಿರೋ ಸಮಯ ಅಂತೂ ವಾಪಸ್ ಕೊಡೋಕ್ಕಾಗಲ್ಲ. ಕಡಿ ಪಕ್ಷ ನಿನಗಿದ್ರಿಂದ ಉಪಯೋಗ ಆಗೋದಾದ್ರೆ ಆಗಲಿ. ತಗೋ. ಇಲ್ಲ ಆಂಟಿ, ನನಗಿದು ಬೇಡ. ಯಾಕೆ? ನೀವೇನು ತಗೊಂಡ್ರೆ ನನಗೆ ಖುಷಿ ಆಗತ್ತೆ. ಹೌದು, ಬಟ್ ಓದೋರ ಕೈಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ದುಡ್ಡಿರಬಾರ್ದು. ನಾನು ಓದಿಗೆ ಬೇಕಾದಷ್ಟು ಹಣ ನನ್ನ ಹತ್ರ ಇದೆ ಆಂಟಿ. ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದು, ಟ್ಯೂಷನ್ ಮಾಡಿದ್ದು ಅವೆಲ್ಲ ನನ್ನ ಹತ್ರನೇ ಇದೆ. ಹಾಗೂ ಕಮ್ಮಿ ಆದರೆ ನನಗೆ ಸಪೋರ್ಟ್ ಮಾಡೋಕ್ಕೆ ಸತ್ಯ ಮತ್ತು ಹುಡುಗರಿದ್ದಾರೆ. ಅಷ್ಟು ಸಾಕು ಆಂಟಿ ನನಗೆ. ಈ ವಯಸ್ಸು ನಿನಗೆ ಎಷ್ಟೊಂದು ಸ್ವಾಭಿಮಾನ. ಬಡವರಾಸ್ತಿ ಅದೊಂದೇ ಅಲ್ವಾ ಆಂಟಿ? ಮುಂದೆ ಯಾವತ್ತಾದರೂ ಏನಾದರೂ ನಿನಗೆ ಕಷ್ಟ ಬಂದಾಗ ನಾನು ಇದ್ದೀನಿ ಅನ್ನೋದನ್ನ ಮರಿಬೇಡಪ್ಪ. ಖಂಡಿತ ಆಂಟಿ, ನಾನು ಹೊರಡ್ತೀನಿ. ಈ ದಿನ ನಾನು ಯಾವತ್ತೂ ಮರೆಯಲ್ಲ ಆಂಟಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಜಜಸ್. ನಮಸ್ಕಾರ ಅಂದಣ್ಣ. ನನ್ನ ಹೆಸರು ಮಧು ಅಂತ. ನನಗೊಂದು ಕಾಯಿಲೆ ಇದೆ. ನನ್ನ ಲೈಫಲ್ಲಿ ಏನೇನು ನಡೀತದೆ ಅದ್ರಲ್ಲಿ ಕನಸು ಅದು ನಿಜ ಅದು ಏನು ಗೊತ್ತಾಗುತ್ತಿಲ್ಲ. ಇದರಿಂದ ನನಗೆ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಅತ್ತೆ, ಗಂಡನ ಮನೆ ಬಿಟ್ಟು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಸ್ವಲ್ಪನೂ ಬುದ್ಧಿ ಇಲ್ವಲ್ಲ ಅತ್ತೆ? ಸಣ್ಣ ಚಿಂತೆನೂ ಕಾಣ್ತಿಲ್ಲ. ಈಗಿನ ಕಾಲದ ಹುಡುಗಿರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಮ್ಮ. ಒಂದು ಸಲ ತಾಲಿ ಕಟ್ಟರೆ ಮುಗೀತು, ಅವನೇ ಸರ್ವಸ್ವ ಅಂತ ಬದುಕ್ತಾ ಇದ್ವಿ. ಕಷ್ಟನೋ ಸುಖನೋ ಅವನೇ ನಮಗೆಲ್ಲ ಅಂತ ತಿಳ್ಕೊಂಡು ಬದುಕ್ತಾ ಇದ್ವಿ ಕಣೆ. ಬೇಬಿ